ನೀತಿಬೋಧಕ ಗ್ರಂಥಗಳು. ಧಮ್ಮಪದ. ನಮ್ಮ ಹಿಂದೂ ಸಂವತ್ಸರದಲ್ಲಿ ವೈಶಾಖ ಮಾಸಕ್ಕೆ ಬಹಳ ಮಹತ್ವ ಇದೆ. ಸನಾತನ ವೈದಿಕ ಧರ್ಮವನ್ನು ಪುನರುತ್ಥಾನಗೊಳಿಸಿದ ಶ್ರೀ ಶಂಕರ ಭಗವತ್ಪಾದರು, ವಿಶಿಷ್ಟಾದ್ವೈತದ ಪ್ರತಿಪಾದಕರಾದ ಶ್ರೀ ರಾಮಾನುಜಾಚಾರ್ಯರು, ಜಗಜ್ಯೋತಿ ಬಸವಣ್ಣನವರು ಜನ್ಮ ತಾಳಿದ್ದು ಈ ತಿಂಗಳಿನಲ್ಲಿಯೇ. ಭಾರತಕ್ಕೇ ಮಾತ್ರವಲ್ಲದೆ ಈ ಜಗತ್ತಿಗೆ ಮಾರ್ಗದರ್ಶಕನಾದ ಅವತಾರ ಪುರುಷನಾದ ಬುದ್ಧನ ಜನ್ಮವಾದದ್ದು, ಜ್ಞಾನೋದಯವಾದದ್ದು ವೈಶಾಖ ಮಾಸದ ಹುಣ್ಣಿಮೆಯಂದೇ. ಭಗವಾನ್ ಬುದ್ಧನ ಉಪದೇಶಗಳನ್ನು ಒಳಗೊಂಡಿರುವ ಧಮ್ಮಪದ ಎಂಬ ಗ್ರಂಥದ ಕಿರುಪರಿಚಯ ಮಾಡಿಕೊಡುವುದು ನಮ್ಮ ಉದ್ದೇಶ. ಬೌದ್ಧ ಧರ್ಮ ಸಾಹಿತ್ಯವನ್ನು ತ್ರಿಪಿಟಕ 3 ಕರಂಡಗಳು ಎಂದು 3 ಭಾಗಗಳಲ್ಲಿ ವಿಭಜಿಸಲಾಗಿದೆ. ಇವು ಯಾವುವೆಂದರೆ ವಿನಯ ಪಿಟಕ, ಸುತ್ತ ಪಿಟಕ ಮತ್ತು ಅಭಿಧಮ್ಮ ಪಿಟಕ. ಧಮ್ಮಪದವು ಸುತ್ತ ಪಿಟಕದ ಒಂದು ಭಾಗ. ಭಗವದ್ಗೀತೆಯು ಹೇಗೆ ಶ್ರೀಕೃಷ್ಣನ ಉಪದೇಶ ಸಾರವೋ ಹಾಗೆಯೇ ಧಮ್ಮಪದವು ಬುದ್ಧನ ಉಪದೇಶ ಸಂಗ್ರಹ. ಒಂದು ವ್ಯತ್ಯಾಸವೆಂದರೆ ಧಮ್ಮಪದವು ಗೌತಮ ಸಿದ್ಧಾರ್ಥನು ಬುದ್ಧನಾದ ಬಳಿಕದ 45 ವರ್ಷಗಳಲ್ಲಿ ಆಗಿಂದಾಗ ಮಾಡಿದ ಬೋಧನೆಗಳ ಸಂಕಲನ. ಭಗವದ್ಗೀತೆಯಂತೆ ಒಂದೇ ನಿಂತ ನಿಲುವಿನಲ್ಲಿ ಮಾಡಿದ್ದಲ್ಲ. ಇನ್ನೊಂದು ವ್ಯತ್ಯಾಸವೆಂದರೆ ಧಮ್ಮಪದವು ಆಗಿನ ಕಾಲದ ಜನಸಾಮಾನ್ಯರು ಮಾತನಾಡುತ್ತಿದ್ದ ಪಾಲಿ ಭಾಷೆಯಲ್ಲಿದೆ, ಸಂಸ್ಕೃತದಲ್ಲಿ ಅಲ್ಲ. ಧಮ್ಮಪದದಲ್ಲಿ 26 ಒಗ್ಗೋ ಎಂದರೆ ಭಾಗಗಳಿವೆ. ಇವೆಲ್ಲವೂ ಒಂದೇ ಪ್ರಮಾಣದವಲ್ಲ. ಅರ್ಹಂತ ಒಗ್ಗೋದಲ್ಲಿ ಕೇವಲ 7 ಶ್ಲೋಕಗಳಿವೆ. ಬ್ರಾಹ್ಮಣ ಒಗ್ಗೋದಲ್ಲಿ 41 ಶ್ಲೋಕಗಳಿವೆ. ಈ ಭಾಗಗಳ ಹೆಸರುಗಳು ಕೆಲವು ವೇಳೆ ಆ ಭಾಗದಲ್ಲಿರುವ ವಿಷಯವನ್ನು ಸೂಚಿಸುತ್ತದೆ, ಮತ್ತೆ ಕೆಲವು ವೇಳೆ ಆ ಭಾಗದಲ್ಲಿ ಉಪಯೋಗಿಸಿರುವ ಶೈಲಿಯನ್ನು ಸೂಚಿಸುತ್ತದೆ. ಉದಾಹರಣೆಗೆ, ಮೊದಲನೆಯ ಭಾಗವಾದ ಯಮಕ ಒಗ್ಗೋದಲ್ಲಿರುವ ಶ್ಲೋಕಗಳೆಲ್ಲವನ್ನೂ ಜೋಡಿಯಾಗಿ, ಯಮಕ ಎಂದರೆ ಅವಳಿ ಅಥವಾ ಜೋಡಿ, ಓದಬೇಕು. ಒಂದು ಶ್ಲೋಕದಲ್ಲಿ ಯಾವ ಕಾರ್ಯಗಳನ್ನು ಮಾಡಿದರೆ ಕೆಡುಕಾಗುತ್ತದೆ ಎಂದು ತಿಳಿಸಿದರೆ, ಅದರ ಜೋಡಿಯಲ್ಲಿ ಅದೇ ಕಾರ್ಯಗಳನ್ನು ಮಾಡದಿದ್ದರೆ ಒಳಿತಾಗುತ್ತದೆ ಎಂದು ಸ್ಪಷ್ಟೀಕರಣವಾಗುತ್ತದೆ. ಕೊನೆಯ ಭಾಗವಾದ ಬ್ರಾಹ್ಮಣ ಒಗ್ಗೋದಲ್ಲಿ ನಿಜವಾದ ಬ್ರಾಹ್ಮಣನೆಂದರೆ ಯಾರು ಎಂಬುದನ್ನು ವಿಶದೀಕರಿಸಲಾಗಿದೆ. ಧಮ್ಮಪದದಲ್ಲಿ ಒಟ್ಟು 423 ಶ್ಲೋಕಗಳಿವೆ. ಇವುಗಳಲ್ಲಿ 5 ಮಾತ್ರ ಉದ್ಧರಿಸುತ್ತೇನೆ. 1. ಆರೋಗ್ಯ ಪರಮ ಲಾಭ ಸಂತುಷ್ಟಿ ಪರಮಂ ಧನಂ ವಿಸ್ಸಾಸ ಪರಮಾಜ್ಞಾತಿ ನಿಬ್ಬಾಣಂ ಪರಮಂ ಸುಖಂ. ಸುಖ ಒಗ್ಗೋದ 8ನೇ ಶ್ಲೋಕ. ಆರೋಗ್ಯಕ್ಕಿಂತ ಲಾಭ ಬೇರೆ ಇಲ್ಲ, ತೃಪ್ತಿಗಿಂತ ಅಧಿಕವಾದ ಐಶ್ವರ್ಯವಿಲ್ಲ, ನಂಬಿಕೆಗಿಂತ ಒಳ್ಳೆಯ ಬಂಧುವಿಲ್ಲ, ಮೋಕ್ಷಕ್ಕಿಂತ ಹೆಚ್ಚಿನ ಸುಖವಿಲ್ಲ. 2. ಅಕ್ಕೋಧೇನ ಜಿನೇ ಕೋಧಂ ಅಸಾಧುಂ ಸಾಧುನಾನ ಜಿನೇ ಜಿನೇ ಕದರಿಯಂ ದಾನೇನ ಸಚ್ಚೇನಾನಿಕವಾದಿನಂ. ಕೋಧ ಒಗ್ಗೋ 3. ಕೋಪವನ್ನು ಶಾಂತಿಯಿಂದ ಜಯಿಸಬೇಕು, ಕೆಟ್ಟದ್ದನ್ನು ಒಳ್ಳೆಯದರಿಂದ ಜಯಿಸಬೇಕು, ಜಿಪುಣನನ್ನು ದಾನದಿಂದ ಜಯಿಸಬೇಕು, ಸುಳ್ಳಾಡುವವನನ್ನು ಸತ್ಯದಿಂದ ಜಯಿಸಬೇಕು. ಪುರಂದರದಾಸರ ಧರ್ಮವೇ ಜಯವೆಂಬ ದಿವ್ಯ ಮಂತ್ರ ಎಂಬ ಪದದಲ್ಲೂ ಈ ಭಾವನೆಗಳೇ ವ್ಯಕ್ತವಾಗಿದೆ. ವಿಷವಿಕ್ಕಿದವನಿಗೆ ಷಡ್ರಸವನುಣಿಸಲು ಬೇಕು, ದ್ವೇಷ ಮಾಡಿದವನ ಪೂಜಿಸಲು ಬೇಕು, ಹುಸಿಯಾಡಿ ಕೆಡಿಸುವನ ಹಾಡಿ ಹರಸಲು ಬೇಕು, ಮೋಸ ಮಾಡುವವನ ಹೆಸರ ಮಗನಿಗಿಡಬೇಕು. ಮಹಾತ್ಮ ಗಾಂಧಿಯವರು ಹೇಳಿದ್ದು ಇದನ್ನೇ. ಪಾಪಿಯನ್ನು ದ್ವೇಷಿಸು, ಪಾಪ ಮಾಡುವವನನ್ನು ದ್ವೇಷಿಸಬೇಡ. 3. ನ ಜಟಾಹಿ ನ ಗೋತ್ರೇಣ ನ ಜಜ್ಜಾ ಹೋತಿ ಬ್ರಾಹ್ಮಣೋ ಯಂ ಹಿ ಸಚ್ಚಂ ಚ ಧಮ್ಮೋ ಚ ಸ ಸುಖಿ ಸೋಹಿ ಬ್ರಾಹ್ಮಣೋ. ಬ್ರಾಹ್ಮಣ ಒಗ್ಗೋ 11ನೇ ಶ್ಲೋಕ. ಜಟಾಧಾರಣ ಮಾಡುವುದರಿಂದ, ಗೋತ್ರದಿಂದ ಅಥವಾ ಹುಟ್ಟಿನಿಂದ ಯಾರೂ ಬ್ರಾಹ್ಮಣರಾಗುವುದಿಲ್ಲ. ಯಾರಲ್ಲಿ ಧರ್ಮವಿದೆಯೋ ಸತ್ಯವಿದೆಯೋ ಅವನೇ ಸುಖಿ, ಅವನೇ ಬ್ರಾಹ್ಮಣ. ನಮ್ಮ ಸರ್ವಜ್ಞನೂ ಬಹಳ ಮಟ್ಟಿಗೆ ಇದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾನೆ. ಓದಿ ಬೂದಿಯ ಪೂಸಿತೆದು ಕಾವಿಯ ಹೊದೆದು ಹೋದಾತ ಯೋಗಿಯನ ಬೇಡ, ಇಂದ್ರಿಯವ ಕಾದಾತ ಯೋಗಿ ಸರ್ವಜ್ಞ. ಅಕಕ್ಕಸಂ ವಿಜ್ಞಾಪಾಣಿಂ ಗಿರಂ ಸಚ್ಚ ಉದೀರಯೇ ಯಾಯನಾಭಿಸಜೇ ಕಿಂಚಿ
ತಮಹಂ ಬ್ರೂಮಿ ಬ್ರಾಹ್ಮಣಂ. ಬ್ರಾಹ್ಮಣ ಒಗ್ಗೋ 26ನೇ ಶ್ಲೋಕ. ಯಾರು ಮೃದುವಾದ, ಜ್ಞಾನಪ್ರದವಾದ ಮತ್ತು ಸತ್ಯವಾದ ಮಾತುಗಳನ್ನು ಆಡುತ್ತಾ ಮತ್ತಾರನ್ನೂ ರೇಗಿಸುವುದಿಲ್ಲವೋ ಆತನನ್ನು ನಾನು ಬ್ರಾಹ್ಮಣನೆಂದು ಕರೆಯುತ್ತೇನೆ. ಈ ನಿಟ್ಟಿನಲ್ಲಿ ಬಸವಣ್ಣನವರು ಹೇಳಿದ್ದನ್ನು ಕೇಳಿರಿ. ಮೃದುವಚನವೇ ಸಕಲ ಜಪಂಗಳಯ್ಯ, ಮೃದುವಚನವೇ ಸಕಲ ತಪಂಗಳಯ್ಯ, ಸದುವಿನಯವೇ ಸದಾಶಿವನ ಒಲುಮೆಯಯ್ಯ, ಆಸಾ ಯಶಸ ನ ವಿಜ್ಜಂತಿ ಅಸ್ಮಿನ್ ಲೋಕೆ ಪರಂಹಿಚ, ನಿರಾಸಯಂ ವಿಸೂಯತ್ತಂ ತಮಹಂ ಬ್ರೂಮಿ ಬ್ರಾಹ್ಮಣಂ. ಬ್ರಾಹ್ಮಣ ಒಗ್ಗೋ 28ನೇ ಶ್ಲೋಕ. ಯಾರಿಗೆ ಈ ಲೋಕದ ವಿಷಯಗಳಲ್ಲಾಗಲಿ ಪರಲೋಕದ ವಿಷಯಗಳಲ್ಲಾಗಲಿ ಯಾವ ಆಸೆಗಳೂ ಇಲ್ಲವೋ, ಯಾವನು ಸ್ವತಂತ್ರನೋ ಸ್ವಾಧೀನನೋ ಆತನನ್ನು ನಾನು ಬ್ರಾಹ್ಮಣನೆಂದು ಕರೆಯುತ್ತೇನೆ. ಈ ಗುಣಗಳನ್ನು ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ವಿವರಿಸುವ ಸ್ಥಿತಪ್ರಜ್ಞನ ಲಕ್ಷಣಗಳಿಗೆ ಹೋಲಿಸಬಹುದು. ವಿಹಾಯ ಕಾಮಾನ್ ಯ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹಃ ನಿರ್ಮಮೋ ನಿರಹಂಕಾರಃ ಸಶಾಂತಿಂ ಅಧಿಗಚ್ಚತಿ. ಸಾಂಖ್ಯಯೋಗ 71ನೇ ಶ್ಲೋಕ. ಎಲ್ಲ ಕಾಮನೆಗಳನ್ನೂ ಬಿಟ್ಟು ಆಸೆಗಳನ್ನು, ಮಮಕಾರವನ್ನು, ಅಹಂಕಾರವನ್ನು ತ್ಯಜಿಸಿ ನಡೆಯುವ ಪುರುಷನು ಶಾಂತಿಯನ್ನು ಪಡೆಯುತ್ತಾನೆ. ಮೇಲೆ ಕೊಟ್ಟಂತಹ ಉದಾಹರಣೆಗಳಲ್ಲದೆ ಧಮ್ಮಪದದ ಉಪದೇಶಗಳಿಗೆ ಸಾಮ್ಯಗಳು ಚೀನಾ ದೇಶದ ಪ್ರಾಯಶಃ ಬುದ್ಧನ ಸಮಕಾಲೀನನಾದ ಲಾವೋತ್ಸುನ ಬರಹಗಳಲ್ಲಿಯೂ, ತಮಿಳಿನ ತಿರುಕ್ಕುರುಳಿನಲ್ಲಿಯೂ, ಕಬೀರರ ದೋಹೆಗಳಲ್ಲಿಯೂ ಮತ್ತಿತರ ಧಾರ್ಮಿಕ ಸಾಹಿತ್ಯದಲ್ಲೂ ಕಾಣಸಿಗುತ್ತದೆ. ಧಮ್ಮಪದದಲ್ಲಿ ಉಪಯೋಗಿಸಿರುವ ಭಾಷೆ ತುಂಬ ಸರಳವಾದದ್ದು, ನೇರವಾದದ್ದು. ಇದರಲ್ಲಿರುವ ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವಲ್ಲ, ಅನುಸರಿಸುವುದು ಕಷ್ಟವಿರಬಹುದು. ಇಷ್ಟು ಮಾತ್ರದಲ್ಲಿ ಸಂದೇಹವಿಲ್ಲ. ಗೀತೋಪದೇಶವು ಹೇಗೆ ಹಿಂದೂಗಳಿಗೆ ಮಾತ್ರ ಸೀಮಿತವಾಗಿಲ್ಲವೋ ಹಾಗೆಯೇ ಧಮ್ಮಪದದ ಬೋಧನೆಗಳು ಬೌದ್ಧರಿಗೆ ಮಾತ್ರ ಸೀಮಿತವಾದುವಲ್ಲ. ಇವೆರಡು ಗ್ರಂಥಗಳಲ್ಲಿರುವ ಸತ್ಯಗಳು ಎಲ್ಲರಿಗೂ ಸರ್ವಕಾಲಕ್ಕೂ ಅನ್ವಯಿಸತಕ್ಕವು. ದುರ್ಜನ ಪರಿಹರ್ತವ್ಯೋ ವಿದ್ಯಾಲಂಕೃತೋಪಿ ಸನ್ ಮಣಿನಾ ಭೂಷಿತ ಸರ್ಪಾ ಕಿಮಸೌ ನ ಭಯಂಕರ. ದುಷ್ಟನನ್ನು ಅವನು ಎಷ್ಟೇ ವಿದ್ಯಾವಂತನಾದರೂ ದೂರವಿಡಬೇಕು. ಹಾವಿನ ತಲೆಯಲ್ಲಿ ಮಣಿ ಇದ್ದರೂ ಅದರ ಗೊಡವೆಗೆ ಹೋಗುವರೇ. 4. ಬಡತನದ ಬೇಕೆಯಿಂದ ಅನೇಕ ಕಷ್ಟಗಳನ್ನು ಅನುಭವಿಸಿದ್ದವನೂ ಲೋಕದಲ್ಲಿ ಜನರು ಸಿರಿವಂತನಿಗೆ ಅವನ ಎದುರಿನಲ್ಲಾದರೂ ಎಷ್ಟು ಸನ್ಮಾನ ಮಾಡುವರೆಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿದ್ದವನೂ ಆದ ಭರ್ತೃಹರಿಗೆ ಹಣದ ಮಹಿಮೆ ಚೆನ್ನಾಗಿಯೇ ತಿಳಿದಿದ್ದಿತು. ಯಸ್ಯಾಸ್ತಿ ವಿತ್ತಂ ಸ ನರಃ ಕುಲೀನಃ ಸ ಪಂಡಿತಃ ಸ ಶ್ರುತವಾನ್ ಗುಣಜ್ಞಃ ಸ ಏವ ವಕ್ತಾ ಸ ಚ ದರ್ಶನೀಯಃ ಸರ್ವೇ ಗುಣಾಃ ಕಾಂಚನಮಾಶ್ರಯಂತೆ. ಯಾರಲ್ಲಿ ಹಣವಿದೆಯೋ ಅವನೇ ಉತ್ತಮ ಕುಲದವನು, ಅವನೇ ಪಂಡಿತ, ಅವನೇ ವೇದಗಳನ್ನು ಓದಿದವನು, ವಿವೇಕಿ, ಅವನೇ ಮಾತುಗಾರ ಮತ್ತು ಅವನೇ ಸುಂದರಾಂಗ. ಬೇಕಾದ ಗುಣಗಳು ಎಲ್ಲವೂ ಇರುವುದು ಕಾಂಚನದಲ್ಲಿಯೇ. ಪೂಜ್ಯ ವಾದಿರಾಜರು ಕ್ರಿಸ್ತಶಕ 1480-1600ರಲ್ಲಿ ಜೀವಿಸಿದ್ದ ಪೂಜ್ಯ ವಾದಿರಾಜರು ತಮ್ಮ ಒಂದು ಕೀರ್ತನೆಯಲ್ಲಿ ಇದನ್ನೇ ಹೇಳಿದ್ದಾರೆ. ಹಣವೇ ನಿನ್ನಯ ಗುಣವನೇನು ಬನ್ನಿಪೆನೋ, ಹಣವಿಲ್ಲದವನೊಬ್ಬ ಹೆಣವೇ ಸರಿ ಕಂಡ್ಯ, ಕುಲಗೆಟ್ಟವರ ಸತ್ಕುಲಕ್ಕೆ ಸೇರಿಸುವಿ, ಮಂಗನಾದರೂ ಅನಂಗ ನೆನೆಸುವಿ, ಅರಿಯದ ಶುಂಠನ ಅರಿತವನು ಎನಿಸುವಿ. ದುಡ್ಡಿದ್ದವನೇ ದೊಡ್ಡಪ್ಪ, ಹಣವಂತನೇ ಬಲವಂತ ಅಲ್ಲವೇ. 5. ಐಶ್ವರ್ಯವನ್ನು ಸುಮ್ಮನೆ ಹೊಂದಿದ್ದರೆ ಸಾಲದು, ಅದನ್ನು ಸರಿಯಾಗಿ ವಿನಿಯೋಗಿಸಬೇಕು. ಇಲ್ಲದಿದ್ದರೆ ಕೊಟ್ಟದ್ದು ತನಗೆ, ಬೈತಿಟ್ಟಿದ್ದು ಪರರಿಗೆ ಆದೀತು. ದಾನೋ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ಯಸ್ಯ, ಯೋ ನ ದದಾತಿ ನ ಭುಂಕ್ತೆ ತಸ್ಯ ತೃತೀಯಾ ತಿರ್ಭವತಿ. ಹಣಕ್ಕೆ 3 ಗತಿಗಳುಂಟು: ದಾನ, ಭೋಗ ಮತ್ತು ನಾಶ.
ಹಣವನ್ನು ದಾನ ಮಾಡದಿದ್ದರೆ ಅಥವಾ ಭೋಗಿಸದಿದ್ದರೆ ಅದರ ಗತಿ ಮೂರನೆಯದೇ. 6. ಭರ್ತೃಹರಿಯು ತನ್ನ ಜೀವನದ ಹಲವಾರು ವರ್ಷಗಳು ಸಕಲ ಪ್ರಾಪಂಚಿಕ ಸುಖಗಳನ್ನು ಅನುಭವಿಸುತ್ತಿದ್ದರೂ ಅವನ ಮನಸ್ಸು ವೈರಾಗ್ಯದ ಕಡೆಗೆ ಎಳೆಯುತ್ತಿತ್ತು. ಎಂತಹ ಧೀಮಂತರಿಗೂ ಈ ತೆರನಾದ ದ್ವಂದ್ವಗಳ ಕಲಹದ ಅನುಭವ ಆಗಬಲ್ಲದು. 1877ರಿಂದ 1962ರವರೆಗೆ ಜೀವಿಸಿದ್ದ ಹೆರ್ಮನ್ ಹೆಸ್ ಎಂಬುವನು ಒಬ್ಬ ಹೆಸರಾಂತ ಜರ್ಮನ್ ಸಾಹಿತಿ. 1946ರಲ್ಲಿ ಸಾಹಿತ್ಯದ ನೊಬೆಲ್ ಪ್ರೈಸ್ ಪಡೆದವನು. ಈತನು ಬರೆದ ಸಿದ್ಧಾರ್ಥ ಎಂಬ ಸುಪ್ರಸಿದ್ಧ ಕಿರು ಕಾದಂಬರಿಯನ್ನು ನೀವು ಓದಿರಬಹುದು, ಅಥವಾ ಈ ಕಥೆಯನ್ನು ಆಧರಿಸಿ ರಚಿತವಾದ ಶಶಿ ಕಪೂರ್ ಮತ್ತು ಸಿಮಿ ಗರೇವಾಲ್ ನಟಿಸಿರುವ ಚಲನಚಿತ್ರವನ್ನು ನೋಡಿರಬಹುದು. ಈ ಕಥೆಯ ನಾಯಕನ ಜೀವನದಲ್ಲೂ ಇದೇ ಬಗೆಯ ತುಮುಲ ಯುದ್ಧವಾಗುತ್ತದೆ. ಐಹಿಕ ಸುಖಭೋಗ ಮತ್ತು ಪಾರಮಾರ್ಥಿಕತೆ ಇವುಗಳ ನಡುವಿನ ಕದನವನ್ನು ಹೀಗೆ ಚೆನ್ನಾಗಿ ತಿಳಿದಿದ್ದ ಹೆರ್ಮನ್ ಹೆಸ್, ಭರ್ತೃಹರಿಯು ನನಗೆ ಅಣ್ಣನಾಗಬೇಕು, ನನಗೆ ಪೂರ್ವಜನಾಗಬೇಕು ಎಂದು ಉದ್ಗರಿಸಿದ್ದಾನೆ. ಕಾಲಾಂತರದಲ್ಲಿ ವೈರಾಗ್ಯವೇ ಭರ್ತೃಹರಿಯನ್ನು ಜಯಿಸಿತು. ಏಕೆಂದರೆ ಭೋಗೇ ರೋಗ ಭಯಂ, ಕುಲೇ ಚ್ಯುತಿ ಭಯಂ, ವಿತ್ತಂ ನೃಪಾಲಾದ್ ಭಯಂ, ಮಾನೇ ದೈನ್ಯ ಭಯಂ, ಬಲೇ ರಿಪು ಭಯಂ, ರೂಪೇ ಜರಾಯಾ ಭಯಂ, ಶಾಸ್ತ್ರೇ ವಾದಿ ಭಯಂ, ಗುಣೇ ಖಲ ಭಯಂ, ಕಾಯೇ ಕೃತಾಂತಾದ್ ಭಯಂ, ಸರ್ವಂ ವಸ್ತು ಭಯಾನ್ವಿತಂ, ಭುವಿ ನೃಣಾನಾಂ ವೈರಾಗ್ಯಮೇವಾಭಯಂ. ಸುಖಭೋಗ ಮಾಡುವಾಗ ವ್ಯಾಧಿಯ ಭಯ, ಕುಲೀನನಾಗಿದ್ದರೆ ಜಾತಿ ಭ್ರಷ್ಟನಾಗುವ ಭಯ, ಹಣವಿದ್ದರೆ ದೊರೆಯ ಭಯ, ಗೌರವವಿದ್ದರೆ ಅವಮಾನವಾಗುವ ಭಯ, ಅಧಿಕಾರದಲ್ಲಿದ್ದಾಗ ಶತ್ರುಗಳ ಭಯ, ರೂಪವಿದ್ದರೆ ಮುಪ್ಪಿನ ಭಯ, ಪಾಂಡಿತ್ಯವಿದ್ದರೆ ಪ್ರತಿವಾದಿಗಳ ಭಯ, ಗುಣವಿದ್ದರೆ ಕೆಟ್ಟದರ ಭಯ, ಕಾಯವಿದ್ದರೆ ಯಮನ ಭಯ. ಮನುಷ್ಯನಿಗೆ ಜಗತ್ತಿನಲ್ಲಿ ಎಲ್ಲವೂ ಭಯವಾಹಕಗಳೇ. ವೈರಾಗ್ಯವೊಂದೇ ನಿರ್ಣಯವಾದದ್ದು. 7. ಶತಕತ್ರಯದ ಅಂತಿಮ ಶ್ಲೋಕದಲ್ಲಿ ಭರ್ತೃಹರಿಯು ಪಂಚಭೂತಗಳನ್ನು ಈ ರೀತಿ ಸಂಬೋಧಿಸುತ್ತಾನೆ. ಈ ಶ್ಲೋಕ ಅತ್ಯಂತ ಹೃದಯಸ್ಪರ್ಶಿಯಾದುದು. ಮಾತರ್ಮೇದಿನಿ ತಾತ ಮಾರುತ ಸಖೇ ತೇಜ ಸುಬಂಧೋ ಜಲ, ಭ್ರಾತರ್ವ್ಯೋಮ ನಿಬದ್ಧ ಏವ ಭವತಾಂ ಅಂತ್ಯಃ ಪ್ರಣಾಮಾಂಜಲಿಃ. ಯುಷ್ಮತ್ ಸಂಘೋಪವಶೋಪಜಾತ ಸಾರಸ್ಫುರನ್ನಿರ್ಮಲ, ಜ್ಞಾನಾಪಾಸ್ತ ಸಮಸ್ತ ಮೋಹ ಮಹಿಮಾ ಲೀಯೇ ಪರಬ್ರಹ್ಮಣಿ. ಓ ಭೂಮಾತೆಯೇ, ಓ ನನ್ನ ತಂದೆಯಾದ ಮಾರುತನೇ, ನನ್ನ ಗೆಳೆಯನಾದ ಅಗ್ನಿಯೇ, ನನ್ನ ಸುಬಂಧುವಾದ ಜಲವೇ, ನನ್ನ ಸೋದರನಾದ ಆಕಾಶವೇ, ನಿಮಗೆ ಕೈ ಮುಗಿದು ನನ್ನ ಅಂತಿಮ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ. ನಿಮ್ಮೆಲ್ಲರ ಸಂಘದಿಂದ ನನಗೆ ದೊರಕಿದ ವಿಪುಲ ನಿರ್ಮಲ ತೇಜೋಮಯ ಜ್ಞಾನದಿಂದ ನನ್ನ ಮೋಹವೆಲ್ಲವೂ ದೂರವಾಯಿತು. ಇನ್ನು ನಾನು ಪರಬ್ರಹ್ಮನಲ್ಲಿ ಲೀನನಾಗಲಿ. ಚಕ್ರವರ್ತಿ ಮಧುಸೂದನ ಅವರ ಕಲಿಕೆಗೆ ಕೊನೆಯಿಲ್ಲ. ಸೋಮೇಶ್ವರ ಶತಕ. ಪರಿಚಯ. ಕವಿ ಕಾಲ ನಿರ್ಣಯ. ಕೆಲವಂ ಬಲ್ಲವರಿಂದೆ ಕಲ್ತು ಕೆಲವಂ ಶಾಸ್ತ್ರಂಗಳಂ ಕೇಳುತ್ತಂ, ಕೆಲವಂ ಮಾಳ್ಪವರಿಂದ ಕಂಡು ಕೆಲವಂ ಸುಜ್ಞಾನದಿಂ ನೋಡುತ್ತಂ, ಕೆಲವಂ ಸಜ್ಜನ ಸಂಗದಿಂದಲರಿಯಲ್ ಸರ್ವಜ್ಞನಪ್ಪಂ ನರಂ, ಫಲವಂ ಪಳ್ಳ ಸಮುದ್ರವೈ ಹರಹರ ಶ್ರೀಚನ್ನ ಸೋಮೇಶ್ವರ. ಈ ಮೇಲಿನ ಸಾಲುಗಳನ್ನು ಕೇಳದಿರುವ ಕನ್ನಡಿಗರು ವಿರಳ. ಇದರಂತೆಯೇ ಚರಿಪಾರಣ್ಯದ ಪಕ್ಷಿಗೊಂದು ತರುಗೊಡ್ಡಾಗಲ್, ಧರೆಯೊಳ್ ದಾತರು ಪುಟ್ಟರೆ, ರವಿಯಾಕಾಶಕ್ಕೆ ಭೂಷಣಂ ಕವಿಯಾಸ್ಥಾನಕ್ಕೆ ಭೂಷಣಂ, ಪೋರ ಬೇಡಂ ಗಡಿಸಾಲ ತೆರಬೇಡೊತ್ತೆಗೆ ಬಡ್ಡಿಯಂ ಮುಂತಾದ ಪದ್ಯಗಳು ಅನೇಕರಿಗೆ ಪರಿಚಿತವೇ. ಇವೆಲ್ಲವೂ ಸೋಮೇಶ್ವರ ಶತಕದಲ್ಲಿನ ಚರಣಗಳು. ಸೋಮೇಶ್ವರ ಶತಕದಲ್ಲಿ ಪ್ರಾರಂಭದ ಈಶಸ್ತವನ ಮತ್ತು ಕೊನೆಯ ಭರತವಾಕ್ಯಗಳಲ್ಲದೆ ಒಟ್ಟು 108 ಚರಣಗಳಿವೆ. ಪ್ರತಿಯೊಂದು ಚರಣವೂ
4 ಸಾಲಿನ ಮತ್ತೇಭ ವಿಕ್ರೀಡಿತ ವೃತ್ತದಲ್ಲಿ ರಚಿತವಾಗಿದೆ. ಮೇಲೆ ಉದ್ಧರಿಸಿದ ಚರಣವು ಈ ಶತಕದ ಮೊದಲನೆಯ ವೃತ್ತ, ಆರಂಭದ ಶಿವಸ್ತುತಿಯ ನಂತರ. ಇದು ಕಾವ್ಯದ ಮುಖ್ಯ ಉದ್ದೇಶ, ಜ್ಞಾನವನ್ನು ಸಂಪಾದಿಸುವ ಬಗೆ ಹೇಗೆ ಎಂದು ವಿವರಿಸುತ್ತದೆ. ಇದಾದ ನಂತರದ ಎರಡನೆಯ ಚರಣದ ಮೊದಲ ಸಾಲುಗಳು ಅದರಿಂ ನೀತಿಯ ಸಾಧನಂ ಸಕಲ ಲೋಕಕ್ಕಾಗಬೇಕೆಂದು ಪೇಳಿದ ಸೋಮಂ ಸುಜನರ್ಕಳೀ ಶತಕದೊಳ್ ತಪ್ಪಿರ್ದೊಡಂ ತಿದ್ದಿ ತೋರ್ಪುದು. ಈತನ ಹೆಸರು ಸೋಮನೆಂದು ಮಾತ್ರವಲ್ಲ, ಆತನ ವಿನಯ ಮತ್ತು ನಮ್ರತೆಗಳನ್ನೂ ಸೂಚಿಸುತ್ತದೆ. ಈ 108 ಚರಣಗಳಾದ ನಂತರದ ಕೃತಿಯ ಕೊನೆಯಲ್ಲಿರುವ ಭರತವಾಕ್ಯದಲ್ಲಿ ಹೀಗೆ ಹೇಳಿದ್ದಾನೆ: ಸ್ವಾಮಿ ನನ್ನಿಂದ ನೀನಿಂತೊರಯಿಸಿದೆ ಕೃಪಾ ದೃಷ್ಟಿಯಂಬೀರಿ ಲೋಕ ಪ್ರೇಮಂ ತಾಳ್ದಿಂತು ನೀತಿ ಪ್ರಕಟಣ ಪಡೆ ನಾನ್ಸಾಸಿರಂ 400 ಈ ಮಾಯಾ ಪೂರ್ಣದ ಕಲ್ಯಬ್ದದೆಗತಿಸೆ ವಿಕಾರ್ಯಾಬ್ದದಲ್ಲೀಶ್ವರ ನಿನ್ನಾಮಾಂ ಮಾಹಾತ್ಮ್ಯಂ ಗಂಘ್ರಿಗಿತ್ತೆ ಪುರಿಗಿರಿ ನಗರಿ ಶಾಸನಾಂಕ ಮಹೇಶ. ಈ ಅಂತಿಮ ಚರಣದ ಪ್ರಕಾರ ಕಲಿಯುಗ ಕಳೆದು 4400 ವರ್ಷಗಳ ಬಳಿಕ ವಿಕಾರಿ ಸಂವತ್ಸರದಲ್ಲಿ ಕವಿಯು ಈ ಕೃತಿಯನ್ನು ರಚಿಸಿದನೆಂದು, ಅವನ ಊರು ಪುಲಿಗೆರೆ ಎಂದು ವಿದಿತವಾಗುತ್ತದೆ. ಕಲಿಯುಗ 3102 BCE ನಲ್ಲಿ ಪ್ರಾರಂಭವಾಯಿತು ಎಂದರೆ ಗ್ರಂಥ ರಚನೆಯ ವರ್ಷ ಕ್ರಿಶ್ಚಿಯನ್ಯರ 1298 ಅಥವಾ 1299. ಆದರೆ ವಿಕಾರಿ ಸಂವತ್ಸರವು ಬಂದದ್ದು 1299ರಲ್ಲಿ. ಆದ್ದರಿಂದ ಇದೇ ಸರಿಯಾದ ವರ್ಷ. ಈ ಗ್ರಂಥದಲ್ಲಿರುವ ಉದಾಹರಣೆಗಳು ಮುಖ್ಯವಾಗಿ ರಾಮಾಯಣ, ಮಹಾಭಾರತ, ಭಾಗವತ ಮತ್ತು ಪುರಾಣಗಳ ಕಥೆಗಳನ್ನು ಆಧರಿಸಿದೆ. ಅಲ್ಲದೆ ಹವಿಯಜ್ಞಾಳಿಗೆ ಭೂಷಣಂ ಶ್ರುತಿಮಾರ್ಗಂ ಬಿಡದಾತ ಸೂರತಿ ದ್ವಿಜನಾಚಾರತೆಯುಳ್ಳವಂ ಘೃತಮಿಲ್ಲದೂಟ ಮುಂತಾದ ಹೇಳಿಕೆಗಳು ವೇದಗಳಿಗೆ ಪ್ರಾಶಸ್ತ್ಯವೂ ಇವೆ. ಈ ಎಲ್ಲ ಕಾರಣಗಳಿಂದ ಹಲವು ವಿದ್ವಾಂಸರು ಕವಿಯು ವೈದಿಕ ಬ್ರಾಹ್ಮಣನೆಂದು ನಿರ್ಧರಿಸಿದ್ದಾರೆ. ಆದರೆ ಕರ್ನಾಟಕ ಕವಿಚರಿತೆಯ ಕರ್ತೃವಾದ ನರಸಿಂಹಾಚಾರ್ಯರು ಇವನು ವೀರಶೈವನಿರಬೇಕು ಎಂದು ತೀರ್ಮಾನಿಸಿದ್ದಾರೆ. ಒಟ್ಟಿನಲ್ಲಿ ಸಂಗ್ರಹಿಸಿ ಹೇಳಬೇಕಾದರೆ ಸೋಮೇಶ್ವರ ಶತಕವನ್ನು ರಚಿಸಿದವನು ಸೋಮ ಎಂಬ ಶಿವಭಕ್ತ. ಇವನ ಊರು ಪುಲಿಗೆರೆ. ಈತನ ಕಾಲ ಕ್ರಿಸ್ತಶಕ 13 ಮತ್ತು 14ನೇ ಶತಮಾನಗಳು. ಶತಕದ ಕೆಲವು ಉದಾಹರಣೆಗಳು. ಸೋಮೇಶ್ವರ ಶತಕದಲ್ಲಿನ ವೃತ್ತಗಳ ಒಂದು ವಿಶೇಷವೆಂದರೆ ಯಾವ ವಿಷಯವನ್ನಾದರೂ ಅನೇಕ ಉದಾಹರಣೆಗಳಿಂದ ವಿಸ್ತಾರವಾಗಿ ಪುಷ್ಟೀಕರಿಸುವುದು, ಸ್ಪಷ್ಟ ಮಾಡುವುದು. ಇಂತಹ ವಿಸ್ತಾರವಾದ ವಿವರಣೆ ಸಂಸ್ಕೃತದ ಸುಭಾಷಿತಗಳಲ್ಲಾಗಲಿ ಸರ್ವಜ್ಞನ ತ್ರಿಪದಿಗಳಲ್ಲಾಗಲಿ ಸಾಮಾನ್ಯವಾಗಿ ಕಂಡುಬರುವುದಿಲ್ಲ. ಉದಾಹರಣೆಗೆ ಕೆಲವಂ ಬಲ್ಲವರಿಂದ ಕಲ್ತು ಎಂಬ ಅಭಿಪ್ರಾಯವನ್ನು ಸಂಸ್ಕೃತದ ಒಂದು ಸುಭಾಷಿತ ಸ್ಥೂಲವಾಗಿ ಹೇಳುತ್ತದೆ. ಆಚಾರ್ಯಾತ್ ಪಾದಮಾದತ್ತೆ ಪಾದಂ ಶಿಷ್ಯಂ ಸ್ವಮೇಧಯ ಪಾದಂ ಸ ಬ್ರಹ್ಮಚಾರಿಭ್ಯ ಪಾದಂ ಕಾಲಕ್ರಮೇಣಂತೂ. ಶಿಷ್ಯನು ತನ್ನ ವಿದ್ಯೆಯ ಕಾಲುಭಾಗವನ್ನು ಗುರುವಿನಿಂದಲೂ ತನ್ನ ಸ್ವಂತ ಬುದ್ಧಿಶಕ್ತಿಯಿಂದ ಕಾಲುಭಾಗವನ್ನು, ಸಹಪಾಠಿಗಳಿಂದ ಇನ್ನೊಂದು ಕಾಲುಭಾಗವನ್ನು ಮತ್ತು ಕಾಲಕ್ರಮೇಣ ಎಂದರೆ ಅನುಭವದಿಂದ ಉಳಿದ ಕಾಲುಭಾಗವನ್ನು ಪಡೆಯುತ್ತಾನೆ. ಎಂಥ ಕಷ್ಟಸ್ಥಿತಿಯಲ್ಲಿ ಇರುವವನಿಗೂ ಮುಂದೆ ಒಳ್ಳೆಯದಾಗಬಹುದು ಎಂಬ ಆಶಾಭಾವವನ್ನು ಈ ವೃತ್ತ ಸೂಚಿಸುತ್ತದೆ. ಉಡುರಾಜಂ ಕಳೆಗುಂದಿ ಪರ್ಚದಿಹನೆ ನೆಗ್ರೋಧ ಬೀಜಂ ಕೆಲಂ ಸಿಡಿದು ಪೆರ್ಮರನಾಗದೆ ಎಳೆಗರುಂ ಎತ್ತಾಗದೆ ಲೋಕದೊಳ್ ಮಿಡಿ ಪಣ್ಣಾಗದೆ ದೈವ ಒಲ್ಮೆ ಇರಲ್ ತಾ ಕಾಲಾನುಕಾಲಕ್ಕೆ ಕೇಳ್ ಬಡವಂ ಬಲ್ಲಿದನಾಗನೆ ಹರಹರ ಶ್ರೀಚನ್ನ ಸೋಮೇಶ್ವರ. ಅಮಾವಾಸ್ಯೆಯ ದಿನ ಸಂಪೂರ್ಣ ಮರೆಯಾದ ಚಂದ್ರ ಮತ್ತೆ ಬೆಳಗುವನು. ಆಲದ ಮರದ ಚಿಕ್ಕ ಬೀಜ ಒಡೆದು ದೊಡ್ಡ ಮರವಾಗುವುದು, ಎಳೆಗರು ಬೆಳೆದು ಎತ್ತಾಗುವುದು, ಹಸಿಕಾಯಿ ಹಣ್ಣಾಗುವುದು. ಇದೇ ರೀತಿ ದೈವದ ಬಲವಿದ್ದರೆ ಬಡವನೂ ಶ್ರೀಮಂತನಾಗುವನು. ಉತ್ತಮ ಮನುಷ್ಯನ ಲಕ್ಷಣಗಳೇನು? ಯಾವುದನ್ನು ಮಾಡಿದರೆ ಒಳಿತಾಗುತ್ತದೆ? ಎಂತಹವರು ಗೌರವಾರ್ಹರು? ಮೊದಲಾದ ಪ್ರಶ್ನೆಗಳನ್ನು ಈ ಸಾಲುಗಳು ಉತ್ತರಿಸುತ್ತವೆ. ಹಿತವಂ ತೋರುವನಾತ್ಮಬಂಧು ಪೊರೆವಾತಂ ತಂದೆ ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ ಕಲಿಸಿದಾತಂ ವರ್ಣಮಾತ್ರಂ ಗುರು ಶ್ರುತಿಮಾರ್ಗಂ ಬೆಡದಾತ ಸೂರತಿ
ಮಹಾಸದ್ವಿದ್ಯೆಯೇ ಪುಣ್ಯದಂ ಸುತನೇ ಸದ್ಗತಿದಾತನೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ದೈನಂದಿನ ಜೀವನದಲ್ಲಿ ಉತ್ತಮ ನಡವಳಿಕೆ ಎಂದರೆ ಹೇಗಿರಬೇಕು, ಹೇಗೆ ನಡೆದುಕೊಂಡರೆ ನಮಗೆ ಒಳಿತಾಗುತ್ತದೆ ಎಂಬ ಲೌಕಿಕ ಸಲಹೆಗಳನ್ನು ಈ ಸಾಲುಗಳಲ್ಲಿ ನೋಡಬಹುದು. ಕೊಡಬೇಕುತ್ತಮನಾದವಂಗೆ ಮಗಳಂ ಸತ್ಪಾತ್ರಗುಂ ದಾನಮಂ ಇಡಬೇಕ ಈಶ್ವರನಲ್ಲಿ ಭಕ್ತಿರಸಮಂ ವಿಶ್ವಾಸವಂ ಸ್ವಾಮಿಯೊಳ್ ಬಿಡಬೇಕೈ ಧನಲೋಭ ಬಂಧು ಜನದೊಳ್ ದುಷ್ಟಾತ್ಮರೋಳ್ ಗೋಷ್ಠಿಯಂ ಇಡಬೇಕಿದ್ದುಣಬೇಕಲೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಕೇವಲ ಹೊರಗಿನ ಶುಚಿಯಲ್ಲ, ಪೊಡೆಯೊಳ್ ತುಂಬಿರೆ ಪಂಕ ಮೇಲೆ ತೊಳೆಯಲ್ ತಾಂ ಶುದ್ಧನೇನಪ್ಪುದೇ ಕಡುಪಾಪಿಷ್ಠನು ಮೀಯಲೇನು ಶುಚಿಯೇ ಕಾಕಾಳಿ ತಾಂ ಮೀಯದೆ ಗುಡಪಾನಂಗೊಳಿದ್ದ ಬೇವಿನ ಫಲಂ ಸ್ವಾದಪ್ಪುದೇ ಬಾಹ್ಯದೊಳ್ ಮಡಿಯೇಂ ನಿರ್ಮಲ ಚಿತ್ತವೇ ಮಡಿ ಹರಹರ ಶ್ರೀ ಚನ್ನ ಸೋಮೇಶ್ವರ. ಹೊಟ್ಟೆಯಲ್ಲಿ ಕಲ್ಮಶವಿರುವಾಗ ಹೊರಗೆ ತೊಳೆದರೆ ಶುದ್ಧವಾಗುವುದೇ? ಪಾಪಿಷ್ಠನು ಎಷ್ಟು ಮಿಂದರೇನು, ಗೂಬೆಯೂ ಮೀಯುವುದಿಲ್ಲವೇ? ಬೆಲ್ಲದ ರಸದಲ್ಲಿ ಇಟ್ಟರೆ ಬೇವಿನ ಹಣ್ಣು ಸಿಹಿಯಾಗುವುದೇ? ಹೊರಗಿನ ಮಡಿಯಿಂದೇನು, ನಿರ್ಮಲ ಚಿತ್ತವೇ ಮಡಿ. ದೊರೆಗಳಿಗೆ ನೆಂಟರು ಸ್ನೇಹಿತರು ಎಂಬ ಬಾಂಧವ್ಯವಿಲ್ಲ. ಬರೇ ದಾರಿದ್ರ್ಯದಿ ದ್ರೋಣನಂ ದೃಪದ ಪೂರ್ವ ಸ್ನೇಹದಿಂ ಕಂಡನೇ ಕುರುಭೂಪಾಲನು ಪಾಂಡುಪುತ್ರರು ಮಹಾಧರ್ಮಾರ್ಥರೆಂದಿತ್ತನೆ ಹರಿಯಂ ತಂಗಿಯ ಬಾಲನೆಂದು ದಯೆಯಂ ಕಂಸಾಸುರಂ ಕಂಡನೆ ದೊರೆಗಳ್ ಎತ್ತಣ ನಂಟರೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಎಷ್ಟೋ ಜನ ದೊರೆಗಳು ತಮ್ಮ ಸಮೀಪದ ಬಂಧುಗಳನ್ನೆಲ್ಲ ಕೊಲ್ಲಿಸಿಯೋ ಅಥವಾ ಗಡೀಪಾರು ಮಾಡಿದ ಮೇಲೆಯೇ ಸಿಂಹಾಸನವನ್ನು ಏರಿದವರು ಎಂಬ ಚಾರಿತ್ರಿಕ ಸತ್ಯವು ಈ ಚರಣದ ಅಭಿಪ್ರಾಯವನ್ನು ಪುಷ್ಟೀಕರಿಸಬಹುದಲ್ಲವೇ? ಸ್ತ್ರೀಯರ ಮನಸ್ಸನ್ನು ಅರಿಯುವುದು ಅಸಾಧ್ಯ. ಕ್ಷಿತಿಯಂ ಶೋಧಿಸಲಕ್ಕು ತಾರೆಗಳ ಲೆಕ್ಕಂ ಮಾಡಲಕ್ಕಾಗಸೋನ್ನತಿಯಂ ಕಾಣಲು ಬಕ್ಕು ಸಾಗರಗಳೇಳುಂ ದಾಂಟಲಕ್ಕು ನಭೋ ಗತಿಯಂ ಸಾಧಿಸಲಕ್ಕು ಬೆಟ್ಟಗಳ ಚೂರ್ಣಂ ಮಾಡಿಸಲಕ್ಕು ಈಕ್ಷಿಸಲ್ ಸತಿಯರ್ ಚಿತ್ತವಭೇದ್ಯವೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಅಂದಿಗೆ ಅಸಾಧ್ಯವೆನಿಸಿದ ಈ ಕಾರ್ಯಗಳೆಲ್ಲವನ್ನೂ ಈಗಿನ 21ನೇ ಶತಮಾನದಲ್ಲಿ ಸಾಧಿಸುವ ಹಂತಕ್ಕೆ ತಲುಪಿದ್ದೇವೆ. ಆದರೂ ಸ್ತ್ರೀಯರ ಮನಸ್ಸನ್ನು ಅರಿಯಲು ಸಾಧ್ಯವೇ? ಸರ್ವಜ್ಞನೂ ಇದನ್ನೇ ಹೇಳಿದ್ದಾನೆ. ಅಂಬುದಿಯ ಗಾನವನು ಅಂಬರದ ಕಲಹವನು ಶಂಭುವಿನ ಮಹಿಮೆ ಸತಿಯರ ಹೃದಯವನಿಂಬರಿದವರು ಯಾರು ಸರ್ವಜ್ಞ. ತಮಗೆ ಮುಂದಾಗಬಹುದಾದ ಕಷ್ಟಹಾನಿಗಳ ಪರಿವೆಯೇ ಇಲ್ಲದೆ ನಿಜವಾದ ದಾನಿಗಳು ತಮ್ಮನ್ನು ಯಾಚಿಸಿದವರಿಗೆ ಏನನ್ನು ಬೇಕಾದರೂ ಕೊಡಲು ಸಿದ್ಧರು. ಅಡಿಮೂರೀಯನಲೀಯನೇ ಬಲಿನೃಪಂ ಮೂಲೋಕಮಂ ದೇಹಂ ಕಡಿದೀಯೆಂದನೆ ಪಕ್ಕಿಗೀಯನೇ ನೃಪಂ ತನ್ನಂಗ ವಾದ್ಯಂತಮಂ ಮೃಡಬೇಕೆಂದನೇ ಸೀಳ್ದು ತನ್ನ ಸುತನಂ ನೈವೇದ್ಯವಂ ಮಾಡನೆ ಕೊಡುವರ್ಗಾವುದು ದೊಡ್ಡಿತೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ವಾಮನನು 3 ಅಡಿ ಭೂಮಿಯನ್ನು ಬೇಡಿದಾಗ ಕೊಡುವೆನು ಎಂದ ಬಲಿಚಕ್ರವರ್ತಿಯು ಅದೇ ವಾಮನನು ತ್ರಿವಿಕ್ರಮನಾಗಿ ಬೆಳೆದಾಗ ತನ್ನ ವಶದಲ್ಲಿದ್ದ 3 ಲೋಕಗಳನ್ನೂ ದಾನ ಮಾಡಿಬಿಟ್ಟನಲ್ಲವೇ? ಶಿಬಿ ರಾಜನು ತನ್ನ ದೇಹವೆಲ್ಲವನ್ನೂ ಪಕ್ಷಿ ರೂಪದಲ್ಲಿದ್ದ ಇಂದ್ರನಿಗೆ ಕೊಡಲು ಸಿದ್ಧನಾಗಿದ್ದನಲ್ಲವೇ? ಈಶ್ವರನು ಅತಿಥಿಯಾಗಿ ಬಂದು ಉಣಲು ನರಮಾಂಸವನ್ನು ಬೇಡಿದಾಗ ಭಕ್ತ ಸಿರಿಯಾಳನ್ನು ತನ್ನ ಮಗನನ್ನೇ ಕೊಂದು ಬಡಿಸುವುದಕ್ಕೆ ಸಜ್ಜಾಗಿದ್ದನಲ್ಲವೇ? ಮನ್ಮಥನನ್ನು ಯಾರೂ ಎದುರಿಸಿ ಗೆಲ್ಲಲಾರರು. ಸುತಿಯಂದಲ್ಕಿದುದಲ್ಲ ಬೊಮ್ಮ ಋಷಿತಾಂ ಚಂಡಾಲ ಎಂದ ಅರುಂಧತಿಯಂ ಬಿಟ್ಟನೆ ವಿಷ್ಣು ಗೋಪವತುಗಳ್ ಬೇಡೆಂದನೆ ಚಂದ್ರಮಂ ಮತವಲ್ಲವೆಂದನೆ ಭೀಮನಾದನುಜಯಂ ಮಾಂಡನೆ ನೋಡಿ ಮನ್ಮಥನಂ ಗೆಲ್ವವನಾವನೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಬ್ರಹ್ಮನು ತಾನೇ ಸೃಷ್ಟಿಸಿದ ಸರಸ್ವತಿಯನ್ನು ಮದುವೆಯಾಗಲು ಹಿಂತೆಗೆಯಲಿಲ್ಲ. ವಸಿಷ್ಠನು ಚಂಡಾಲ ಹೆಣ್ಣೆಂದು ಅರುಂಧತಿಯನ್ನು ವರಿಸದೆ ಬಿಡಲಿಲ್ಲ.
ಆದರೆ ಪುರಾಣನಾಮ ಚೂಡಾವಣಿಯಲ್ಲಿ ಅರುಂಧತಿಯು ಕರ್ದಮ ಮುನಿ ಮತ್ತು ಸ್ವಾಯಂಭೂ ಮನುವಿನ ಪುತ್ರಿಯಾದ ದೇವಹೂತಿಯ ಮಗಳೆಂದು ಹೇಳಲ್ಪಟ್ಟಿದೆ. ವಿಷ್ಣುವು ಗೊಲ್ಲ ಹುಡುಗಿಯನ್ನು ನಿರಾಕರಿಸಲಿಲ್ಲ. ಶಾಸ್ತ್ರ, ಧರ್ಮ, ನೀತಿ ಇವು ಯಾವುದರ ಸಮ್ಮತವಿಲ್ಲದಿದ್ದರೂ ಚಂದ್ರನು ಬೃಹಸ್ಪತಿಯ ಪತ್ನಿ ತಾರೆಯನ್ನು ಅಪಹರಿಸಿದನು. ಭೀಮನು ರಾಕ್ಷಸಿ ಎಂದು ಹಿಡಂಬಿಯನ್ನು ಮದುವೆಯಾಗದೆ ಬಿಡಲಿಲ್ಲ. ಮನ್ಮಥನನ್ನು ಗೆದ್ದವರಾರು? ಇದು ನಿಜವಿರಬಹುದು. ಆದರೆ 9ನೇ ಶತಮಾನದ ಕುಲಶೇಖರ ಆಳ್ವಾರರು ತಮ್ಮ ಮುಕುಂದ ಮಾಲೆಯಲ್ಲಿ ಹೇಳುವುದನ್ನು ಕೇಳಿರಿ. ಮದನ ಪರಿಹಾರ ಸ್ಥಿತಿಮ್ಮದೀಯೇ ಮನಸಿ ಮುಕುಂದ ಪಾದಾರ ಬಿಂದ ಧಾಮ್ನಿ ಹರನಯನ ಕೃಶಾನುನಾ ಕೃಶೋಸಿ ಸ್ಮರಸಿನ ಚಕ್ರ ಪರಾಕ್ರಮಂ ಮುರಾರೇ. ಹೇ ಮನ್ಮಥ, ಮುಕುಂದನ ಪಾದಾರವಿಂದಗಳಿಗೆ ನೆಲೆಯಾಗಿರುವ ನನ್ನ ಮನಸ್ಸನ್ನು ತೊರೆ. ನೀನು ಈಗಾಗಲೇ ಶಿವನ ಹಣೆಗಣ್ಣಿನ ಬೆಂಕಿಯಿಂದ ಕ್ಷೀಣವಾಗಿರುವೆ. ಇನ್ನು ನಿನಗೆ ಮುರಾರಿಯ ಸುದರ್ಶನ ಚಕ್ರದ ಮಹಿಮೆಯ ನೆನಪಿಲ್ಲವೋ? ಕೊನೆಯ ಮಾತು. ಈಗಿನ ಕಾಲದಲ್ಲಿ ಸೋಮೇಶ್ವರ ಶತಕದಲ್ಲಿ ಪ್ರಸ್ತಾಪಿಸಿರುವ ವಿಚಾರಗಳೆಲ್ಲವನ್ನೂ 100% ಒಪ್ಪುವುದಕ್ಕೆ ಆಗದಿದ್ದರೂ ಅವುಗಳಲ್ಲಿರುವ ಅನೇಕ ಅಭಿಪ್ರಾಯಗಳು ಇಂದಿಗೂ ಅನ್ವಯಿಸುತ್ತವೆ ಮತ್ತು ಅವುಗಳಲ್ಲಿರುವ ಬೋಧನೆಗಳು ಇಂದಿಗೂ ವಿವೇಕಪ್ರದಾಯಕ ಎಂಬುದರಲ್ಲಿ ಸಂಶಯವಿಲ್ಲ. ಪುರಾಣ ಇತಿಹಾಸಗಳ ವಿವಿಧ ವೃತ್ತಾಂತಗಳ ನೆರವಿನಿಂದ ಯಾವುದೇ ಒಂದು ವಿಷಯವನ್ನು ವಿಶದೀಕರಿಸುವ ಅವನ ಶೈಲಿಯಂತೂ ಗಮನಾರ್ಹವಾದದ್ದು. ಈ ಕೃತಿಯ ಭರತವಾಕ್ಯಕ್ಕಿಂತ ಹಿಂದಿನ ಕೊನೆಯ ವೃತ್ತವೂ ಈ ಶತಕಗಳನ್ನು ಓದಿ ಅಭ್ಯಾಸ ಮಾಡುವುದರಿಂದ ಆಗುವ ಪ್ರಯೋಜನಗಳನ್ನು ವಿವರಿಸುತ್ತದೆ. ಮತಿಯಂ ಬುದ್ಧಿಯ ಜಾಣ್ಮೆಯಂ ಗಮಕಮಂ ಗಾಂಭೀರ್ಯಮಂ ನೀತಿಯಾ ಆಯತಮಂ ನಿಶ್ಚಲಚಿತ್ತಮಂ ನೃಪವರಾಸ್ಥಾನೋಚಿತಾರ್ಥಂಗಳಂ ಅತಿಮಾಧುರ್ಯ ಸುಭಾಷಿತಂಗಳ ಮಹಾ ಸತ್ಕೀರ್ತಿಯಂ ಬಾಳ್ಕೆಯಂ ಶತಕಾರ್ಧ ಕೊಡದಿರ್ಪುದೇ. ಹರಹರ ಶ್ರೀ ಚನ್ನ ಸೋಮೇಶ್ವರ. ಪುತ್ತೂರು ನರಸಿಂಹನಾಯಕರು ಸೋಮೇಶ್ವರ ಶತಕದ ಹಲವಾರು ಚರಣಗಳನ್ನು ತಮ್ಮ ಮಧುರವಾದ ಧ್ವನಿಯಿಂದ ಹಾಡಿದ್ದಾರೆ.